ಯಾಕೆ ಮೇಡಮ್ ಟೆನ್ಷನ್ ಓಡಾಡ್ತಾ ಇದ್ದೀರಾ? ಏನಾಯ್ತು? ಅಯ್ಯೋ, ನಿನ್ನೆ ನನ್ನ ಕಸಿನ್ ಬ್ರದರು ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಪಾಪ. ಛೇ, ಹಾಗಾಗಬಾರ್ದಾಗಿತ್ತು. ಹೇಗಿದ್ದಾರೆ ಅವ್ರ ಫ್ಯಾಮಿಲಿಯವರು? ಓ, ಅವರ ಎಲ್ಲರೂ ಕೂಡ ಶಾಕಲ್ಲಿದ್ದಾರೆ. ಅವರೊಬ್ಬರೇ ದುಡಿತಾ ಇದ್ರು. ಈಗ ಹೆಂಡತಿ ಮಕ್ಕಳಿಗೆ ಯಾರು ಕೂಡ ಸಹಾಯ ಮಾಡೋರೇ ಇಲ್ಲ. ಆಯ್ತು, ಏನಾದರೂ ಫೈನಾನ್ಷಿಯಲ್ ಬ್ಯಾಕಪ್ ಏನಾದ್ರು ಇಟ್ಕೊಂಡಿದಾರ? ಹೋಗ್ಲಿ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ಏನು ಸೇವಿಂಗ್ಸ್ ಮಾಡ್ತಾ ಇರ್ಲಿಲ್ಲ, ಬರೀ ಖರ್ಚು ಮಾಡ್ತಾ ಇದ್ರು. ನಾನು ಫೈನಾನ್ಷಿಯಲ್ ಬ್ಯಾಕಪ್ ಅಂತ ಹೇಳಿದ್ರೆ ಸೇವಿಂಗ್ಸ್ ಬಗ್ಗೆ ಕೇಳ್ತಾ ಇಲ್ಲ, ಟರ್ಮ್ ಇನ್ಶೂರೆನ್ಸ್ ಏನಾದ್ರು ಮಾಡಿಸಿದಾರಾ ಅಂತ. ಅವ್ರಿಗೆ ಬರ್ತಿದ್ದಿದೆ ಕಮ್ಮಿ ಸಂಬಳ, ಅದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಅದು ಬೇರೆ ದುಬಾರಿ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ರೀ ಟರ್ಮ್ ಇನ್ಶೂರೆನ್ಸ್ ದುಬಾರಿ ಅಂತ? 400 ರೂಪಾಯಿ 500 ರೂಪಾಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ, ಕೋಟಿವರೆಗೆ ಲೈಫ್ ಕವರೇಜ್ ಸಿಗುತ್ತೆ. ಅಷ್ಟೇ ಅಲ್ಲ, ಅವರ ಮಕ್ಕಳ ಎಜುಕೇಷನ್ಗೆ, ಹಾಗೆಯೇ ಅವರ ಮನೆ ಖರ್ಚಿಗೆ, ಇನ್ನೇನಾದ್ರು ಸಾಲ ಮಾಡಿದ್ರೆ ಅದನ್ನು ತೀರಿಸೋದಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದೊಂಥರ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಇದ್ದಂಗೆ. ಆಯ್ತು, ನೀವು ಮಾಡಿಸಿದ್ದೀರಾ ಟರ್ಮ್ ಇನ್ಶೂರೆನ್ಸು? ಅಯ್ಯೋ, ನಾನು ಕೂಡ ಮಾಡಿಸಿಲ್ಲ ಸರ್. ಇವತ್ತೇ ಮಾಡಿಸ್ಕೊಂಡ್ಬಿಡ್ತೀನಿ. ಬಟ್ ಹೆಂಗ್ ಮಾಡಿಸೋದು? ಆಯ್ತು, ಇವತ್ತೇ ಮಾಡಿ. ಆದರೆ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ಅನ್ನ ಚೂಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೀವು ಕೂಡ ಅಷ್ಟೇ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಸರಿಯಾದ ಆಯ್ಕೆಯನ್ನ ಮಾಡಬೇಕಾಗತ್ತೆ. ನೋಡಿ, ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ನೀವು ಟ್ರಸ್ಟೆಡ್ ಇನ್ಶೂರೆನ್ಸ್ ಕಂಪನಿಗಳಿದಾವೆ, ಅದನ್ನ ಕಂಪೇರ್ ಮಾಡಿ ನಿಮಗೆ ಬೇಕಾದಂತ ಪ್ಲಾನ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಆನ್ಲೈನ್ ನಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ 15% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಷ್ಟು ಬೇಗ ತಗೊಳ್ತಿರೋ ಅಷ್ಟು ಪ್ರೀಮಿಯಂ ಕೂಡ ಕಡಿಮೆ ಆಗುತ್ತೆ. ನಾಳೆಗೆ ಪೋಸ್ಟ್ಪೋನ್ ಮಾಡಬೇಡಿ. ಇವತ್ತೇ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ತಗೊಳ್ಳೋದ್ರ ಮೂಲಕ ನಿಮ್ಮ ಫ್ಯಾಮಿಲಿಯ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡಿ. ಬಯೋದಲ್ಲಿ ಲಿಂಕ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಬಾಸ್ ವಾಲಾ, ಬಿ ದ ಬಾಸ್.